ನಮಸ್ಕಾರ ಕರ್ನಾಟಕ. ಇನ್ಮೇಲೆ ದಯವಿಟ್ಟು ಎಲ್ಲರೂ ಕೂಡ ಬ್ಯಾಟಿಂಗ್ ಬಂದರೆ ಫಸ್ಟ್ ಬ್ಯಾಟಿಂಗ್ ನೋಡ್ಬಿಟ್ಟು ಮಲ್ಕೊಂಬಿಡೋದು ಒಳ್ಳೆಯದು. ನಮ್ಮ ಬೌಲಿಂಗ್ ನೋಡಿದ್ರೆ ಯಪ್ಪ ಅದ್ಭುತವಾದ ಬೌಲಿಂಗು. ಓದ್ ವಿಡಿಯೋದಲ್ಲೇ ಹೇಳಿದರೆ ಅವನು ಯಾರ ಆಕಾಶ್ ದೀಪ್ ಅಂತೆ, ಅದ್ಭುತ ಬೌಲರು ಗುರು. ಮತ್ತು ಸಿರಾಜು ಅಬ್ಬಾ ನಾನು ಸ್ಟಾರ್ಟಿಂಗ್ 3 ಓವರ್ ಸಖತ್ತಾಗಿ ಹಾಕ್ಬಿಟ್ರು. ಓಹೋ ಏನು ಗುರು ಹಿಂಗೆ ಮಾಡ್ತಾ ಇದ್ದಾರೆ ಅನ್ಕೊಂಡೆ. ವಿಕೆಟ್ ಬಿದ್ದಿರಲಿಲ್ಲ, ಆದರೂ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ರು. ಅವನ ಅಜ್ಜಿನ ಬಡಿ ಆಮೇಲೆ ಸಿರಾಜ್ ಕೊಟ್ಟರು ಗುರು. ಹೊಡೆದ್ರು ಯಪ್ಪ ದೇವ್ರೆ. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ನೋಡೇ ತಲೆ ಗಿರ್ರನ್ಬಿಡ್ತು. ಅಯ್ಯೋ ದೇವ್ರೇ ನಮ್ಮಪ್ಪ. ಒಟ್ಟಿನಲ್ಲಿ ನಮ್ಮ ತಂಡದವರು 197 ಅಲ್ಲ 297 ಹೊಡೆದ್ರು. ಇವು ನನ್ನ ಮಕ್ಕಳು ಹೊಡೆಸ್ಕೊಂತಾರೆ ಅಂತಕ್ಕೆ ಇದೇ ನಿನ್ನೆ ಉದಾಹರಣೆಯ ಬೌಲಿಂಗು. ಇದ್ರ ಬದಲು ಇವನ್ನೆಲ್ಲ ತೆಗೆದುಬಿಟ್ಟು ನಮ್ಮ RCB ಹೆಣ್ಮಕ್ಳ ಟೀಮ್ ಬೌಲರ್ಗಳಿದಾರಲ್ಲ ಅವ್ರನ್ನ ಕರ್ಕೊಂಬಂದು ಆಡಿಸ್ಬೇಕಷ್ಟೇ. ಇವ್ರ ಕೈಲಿ ಆಗಲ್ಲ ಗುರು. ಸುಮ್ಮನೆ ಫಸ್ಟ್ ಬ್ಯಾಟಿಂಗ್ ನೋಡಿ ಮಲ್ಕೊಳ್ಳೋದು ತುಂಬ ಉತ್ತಮ. ಮನ್ಸಿಗೆ ನೆಮ್ಮದಿ. ಸುಮ್ಮನೆ ಅಲ್ಲಿ ನೋಡ್ತಾ ಇದ್ರೆ ಮ್ಯಾಚ್ ನೋಡ್ತಿದ್ರೆ BP ಟೆನ್ಷನ್ ಎಲ್ಲ ಹಾಕ್ಬಿಡುತ್ತೆ. ಮತ್ತು ಈ ಮ್ಯಾಕ್ಸ್ ಬೆಲ್ನೆಲ್ಲ ಏನಕ್ಕೆ ತಗೊಂಡವ್ರು? ಸುಮ್ಮನೆ ತಿಕಾಂಗ್ ಮುಚ್ಕೊಂಡು ಅವ್ನು ಬಟ್ಟೆ ಪ್ಯಾಕ್ ಮಾಡಿಬಿಟ್ಟು ಅವ್ರ ಊರಿಗೆ ಕಳಿಸ್ಬಿಟ್ರಪ್ಪ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ನೀವೇ ಡಿಕ್ಲೇರ್ ಮಾಡ್ಕೊಂಬಿಡಿ, ನಾವೇ ವಿನ್ನು ಇವರೇ ವಿನ್ ಅಂತ. ಸುಮ್ಮನೆ ಎದುರು ಬದಲು ಈ ಥರ ಟೆನ್ಷನ್ ಕೊಟ್ಕೊಂಡು ಸುಮ್ಮನೆ ಪದೇ ಸೋಲ್ಕೊಂಡಿದ್ರೆ ನಮಗೂ ಬೇಜಾರಾಗುತ್ತೆ. ಇನ್ಯಾವ ಥರ ಹೇಳ್ಬೇಕು ಗುರು? ಪ್ರತಿ ಒಂದು ಸತಿ ಬಂದಾಗೆಲ್ಲ ಬರೀ ನಮ್ದು ಇದೇ ಆಗೈತೆ. ನಮಗೆ ನಾವೇ ಸಮಾಧಾನ ಮಾಡ್ಕೊಬೇಕು. RCB ಇದು ಹೊಸ ಅಧ್ಯಾಯ ಅಂತ ಪ್ರೂವ್ ಮಾಡ್ತಿದ್ದೀರಾ ನೀವಂತೂ. ಏನು ಗುರು ಇಷ್ಟು ಕಚ್ಚಡವಾಗಿ ಬೌಲಿಂಗ್ ಮಾಡಿದ್ರಿ ಹೆಂಗೆ ಗುರು? ಎಲ್ಲ ಅಜ್ಜಿನ ಬಿಡೆ 30-40 ಮೇಲೆ 2 ಓವರ್ಗೆ ಹೊಡೆಸ್ಕೊಂಡಿರೋದು. 15 ಓವರ್ಗೆ ಮ್ಯಾಚ್ ಮುಗಿಸ್ಬಿಟ್ರಲ್ಲ ಗುರು. ಇನ್ನೇನು ಹೇಳೋಣ? ಇನ್ನು 5 ಓವರ್ಗೆ ಇನ್ನು ಎಷ್ಟು ಹೊಡಿಬೋದಾಗಿ, ಎಷ್ಟು ಹೊಡಿತಿದ್ರು ಲೆಕ್ಕ ಹಾಕಿ. ನೀವು 297 ಹೊಡೆದ್ರು ಹೊಡೆಸ್ಕೊಂಡಿರೋರು. ಒಟ್ಟಿನಲ್ಲಿ ಈ ಅದ್ಭುತ ಹೊಸ ಅಧ್ಯಾಯಕ್ಕೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನೊಂದು ಸತಿ ದಯವಿಟ್ಟು RCBನ ನಂಬ್ಕೊಳಕ್ಕಂತೂ ನಾವಂತೂ ಹೋಗಲ್ಲ. ನಿನ್ನೆ ವಿಡಿಯೋದಲ್ಲೇ ಹೇಳಿದೆ ನಮ್ಮ ಅಪ್ರಾಣಗೂ ಇದು ಗೆಲ್ಲಲ್ಲ, ಗೆದ್ದರೆ ಏನೋ ಒಂದು ಮಿರಾಕಲ್ ಅಂತ. ಅದೇ ಥರ ಆಯಿತು. ಮತ್ತು ಇನ್ನೇನು ಜಾಸ್ತಿ ಮಾತಾಡೋದು ಏನು ಬೇಡ ಗುರು. ಸುಮ್ಮನೆ ಮಾತಾಡಿದ್ರೆ ಸುಮ್ಮನೆ ಬೇಜಾರಾಗುತ್ತೆ. ಸುಮ್ಮನೆ ಎಲ್ಲರೂ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಯಾರು ಆಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ನೋಡಿ ನಾವು ಬೇಜಾರು ಮಾಡ್ಕೊಳ್ಳೋ ಬದಲು ಮನೇಲಿ ನೆಮ್ಮದಿಯಾಗಿ ಮಲ್ಕೋತೀವಿ. ಸಾಕಾಗಿ ಹೋಗ್ಬಿಟ್ಟಿದೆ ನಮಗಂತೂ. ಇದು ಹೊಸ ಅಧ್ಯಾಯಕ್ಕೆ ನಂದಿ ಆಡ್ಬಿಡ್ರಿ, ಕೊನೆ ಮುಗಿಸ್ಬಿಡ್ರಿ. ಇನ್ನೊಂದು ಸತಿ ದೇವರಾಣೆ ನಾವಂತೂ ನೋಡೋಕ್ಕೆ ಹೋಗಲ್ಲ. ಅಷ್ಟು ಅದ್ಭುತವಾದ ಬೌಲಿಂಗೆಲ್ಲ ನೋಡಿದ್ರೆ ಕಣ್ಣುಂಟೋಗ್ಬಿಡುತ್ತೆ ನಮ್ಮದು ಗುರು. ಆದ್ದರಿಂದ ಸ್ನೇಹಿತರೆ, ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ, ಎಲ್ಲಿ ತಪ್ಪಾಯಿತು ಅದ್ರ ಬಗ್ಗೆ ಕೊಟ್ರಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.